ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾವು ಈ ದಿನ GPSTR ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾವೆಲ್ಲ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಳೋ ಮೂಲಕ ನಾವು GPSTR ಪರೀಕ್ಷೆಯಲ್ಲಿ ಮೊದಲ ಸಲನೇ ಬರೆಯೋದ್ರ ಮೂಲಕ ಸಕ್ಸಸ್ಸನ್ನು ಕಾಣ್ಬೋದು. ಏನು ಮಾಡಿರಿ, ಅದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ, ಒಂದು ಸ್ವಲ್ಪ ಪಾಯಿಂಟ್ಸ್ ಮೂಲಕ ತಿಳ್ಕೊಳ್ಳೋಣ. ಮತ್ತು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇನ್ನೂ ಯಾರೆಲ್ಲ ಓದ್ತಾ ಇದ್ದಾರಲ್ಲ TET GPSTR HSTRಗೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ನೋಡಿರಿ, ನಾವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದ್ರೆ, ಈ ಸದ್ಯ GPSTR ಪರೀಕ್ಷೆ ಬರೆಯೋರಿದ್ರೆ ಒಂದು ಉದಾಹರಣೆ ಮೂಲಕ ನೋಡೋಣ. GPSTR ಪರೀಕ್ಷೆ ಬರೆಯೋರಿದ್ದ ಮೊದಲನೇದಾಗಿ ಏನು ಮಾಡಬೇಕು, ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಆಗಲಿ ಫಸ್ಟ್ ಒಂದು ಸಿಲೆಬಸ್ ಕಾಪಿಯನ್ನು ನೀವು ನಿಮ್ಮ ಹತ್ರ ಇಟ್ಟುಕೊಂಡು ಆ ಸಿಲೆಬಸ್ಸನ್ನು ಅಂದರೆ ಪೂರ್ತಿಯಾಗಿ ಪಠ್ಯಕ್ರಮವನ್ನು ಮೊದಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ಟಾಪಿಕ್ ಅದ, ಏನದ, ಯಾವ ಟಾಪಿಕ್ ನಮಗೆ ಬರ್ತದೆ, ಅದನ್ನು ಬಿಟ್ಟು ಬರಲಾರ್ದು ಓದಬೇಕು ಅನ್ನೋದನ್ನು ಈ ಪಠ್ಯಕ್ರಮವನ್ನು ಪೂರ್ತಿಯಾಗಿ ನೀವು ತಿಳ್ಕೊಳ್ಳೋದ್ರ ಮೂಲಕ ಸ್ಟಾರ್ಟನ್ನು ಮಾಡ್ಬೋದು. ಅದಕ್ಕೆ ಫಸ್ಟ್ ಏನು ಮಾಡಬೇಕು, ನೀವು GPSTR ಪರೀಕ್ಷೆಯ ಪಠ್ಯಕ್ರಮವನ್ನು ಏನು ಮಾಡಬೇಕು, ಒಂದು ಜೆರಾಕ್ಸ್ ಕಾಪಿ ತೊಗೊಂಡು ನಿಮ್ಮ ಕಡೆ ಇಟ್ಕೊಂಡು ನಿಮ್ಗೆ ಬರಲಾರ ಟಾಪಿಕ್ಕನ್ನು ನೀವು ಅಲ್ಲಿ ಓದ್ಕೊತ ಹೋಗಬೇಕು. ಬಂದಿದ್ದೆಲ್ಲ ಟಿಕ್ ಮಾಡ್ಕೊತ ಹೋಗಬೇಕು. ಒಂದು ಕಡೆ ಟಿಕ್ ಮಾಡ್ಕೊತ ಹೋಗೋದ್ರಿಂದ ಏನಾಗುತ್ತೆ, ಇದು ಬರುತ್ತಾ ಬರಲಾರ್ದು ಯಾವುದು ಓದ್ಬೇಕಂತೇಳಿ ನಿಮಗೆ ಅಲ್ಲಿ ಗೊತ್ತಾಗ್ತದೆ. ನೋಡಿರಿ, ಮೊದಲು ಮಾಡುವ ಕೆಲಸ ಏನಪ್ಪ ಅಂದ್ರೆ, ನೀವು ಪಠ್ಯಕ್ರಮವನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವಿಲ್ಲಿ ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಅರ್ಧ ಎಕ್ಸಾಮ್ ಗೆದ್ದಂಗೆ ಆಗಿಬಿಡ್ತೀವಿ. ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಫಸ್ಟ್ ಮೊದಲನೇ ಪ್ರಯತ್ನದಲ್ಲೇ ನೀವು ಪಾಸ್ ಮಾಡಬಹುದು. ಇದು ನಾ ಮಾಡಿದ್ದು, ಅದಕ್ಕೆ ನನ್ನ ಜೀವನದಲ್ಲಿ ಇದು ಬಹಳ ಮುಖ್ಯವಾದ ಘಟ್ಟ ಆಗಿತ್ತು, ಪಠ್ಯಕ್ರಮನ ಅರ್ಥ ಮಾಡ್ಕೊಳ್ಳುವುದು. ಇದು ಫಸ್ಟ್ ಟೈಮ್ ಬರೆದಿದ್ದ ಎಕ್ಸಾಮ್ ಅಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಸಿಲೆಬಸ್ಸನ್ನು ತೊಗೊಂಡು ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಮುಂದಿಂದ ನಿಮಗೆ ಗೊತ್ತಾಗ್ತದೆ ಏನು ಓದಬೇಕು, ಇನ್ನೂ ಏನು ಬರೋಂಗಿಲ್ಲ, ನಾ ಇನ್ನೂ ಏನು ಸುಧಾರಣೆ ಮಾಡ್ಕೋಬೇಕು ನನ್ನ ಓದಿನೊಳಗೆ ಅಂಥೇಳಿ ಗೊತ್ತಾಗ್ತದೆ. ನಾವು ಈ GPSTR ಎಕ್ಸಾಮ್ನಲ್ಲಿ ನಮ್ಮ ಸಮಾಜ ವಿಜ್ಞಾನದಲ್ಲಿ ನಮ್ಮ ವಿಷಯವಾದ ಸಮಾಜ ವಿಜ್ಞಾನದಲ್ಲಿ ಮುಖ್ಯ ಪಾತ್ರ ವಹಿಸುವುದಂದ್ರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳನ್ನು ಓದುವುದು. ಈ 6ರಿಂದ 10ನೇ ತರಗತಿ ಒಳಗಿನ ಸಮಾಜ ಪುಸ್ತಕಗಳನ್ನು ಓದಿದ್ರೆ ಆಯಿತು, ನೀವು ಕಂಪಲ್ಸರಿ ಈ ಸಕ್ಸಸ್ಸನ್ನು ಕಾಣ್ಬೋದು. ಮೊದಲನೇ ಪ್ರಯತ್ನದಲ್ಲಿನೇ ನೀವು ಸಾಧನೆಯನ್ನು ಮಾಡ್ಬೋದು. ಹೆಂಗಂದ್ರೆ ಇದನ್ನು ಪುಸ್ತಕಗಳನ್ನ ಚೆನ್ನಾಗಿ ಓದಬೇಕು. ಮತ್ತು ಟೈಮ್ ಇದ್ದರೆ ನೋಟ್ಸ್ ಮಾಡಿರಿ, ಇಲ್ಲಾಂದ್ರೆ ಅಲ್ಲೇ ಟಿಕ್ ಮಾಡ್ಕೋತ ಹೋಗ್ರಿ. ಮತ್ತು ಏನು ಮಾಡಿರಿ, ಏನು ಮಾಡಬೇಕಪ್ಪ ಅಂದ್ರೆ, ಓದಿದ್ದನ್ನು ಭಾಳ ಸಲ ರಿವಿಷನ್ ಮಾಡಬೇಕು. ಯಾವ ಪೇಜ್ ಒಳಗೆ ಎಷ್ಟನೇ ಪೇಜ್ ಒಳಗೆ ಈ ಆನ್ಸರ್ ಅದಂಥೇಳಿ ಕ್ವಶನ್ ನೋಡಿದ ತಕ್ಷಣ ನಿಮಗೆ ತಲೆಯಾಗಿ ಬರಬೇಕು. ಆ ರೀತಿ ನೀವು ಈ ಪುಸ್ತಕಗಳನ್ನು ಓದಬೇಕು. ಏನು ಮಾಡಬೇಕು, ಓದ್ಕೋತ ಹೋಗಿ ಕಂಟಿನ್ಯೂ. ಒಂದು ಸಲ ತಿಳಿಲಿಕ್ಕಂದ್ರೆ 4 ಸಲ ಓದಬೇಕು. ಈ ಪುಸ್ತಕಗಳೇ ನಿಮಗೆ ಪಾಸ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕೂಡ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿದ್ದೆ. ಮತ್ತು ನೆಕ್ಸ್ಟ್ PUC ಪುಸ್ತಕಗಳನ್ನಾದರೂ ಓದ್ಬೋದು ಟೈಮ್ ಇದ್ರೆ ನಿಮ್ಮ ಕಡೆ. ಇದು ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳೋದು. ಮತ್ತು 6ರಿಂದ 10ನೇ ತರಗತಿಯ ಪುಸ್ತಕಗಳ ಎಷ್ಟು ಯೂಸ್ ಅಲ್ಲ, ಅದಕ್ಕಿಂತ ಹೆಚ್ಚಿದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಭಾಳ ಯೂಸ್ ಆಗುತ್ತೆ. ಯಾಕಂದ್ರೆ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮಗೇನಾಗ್ತದೆ, ಈ ಪ್ರಶ್ನೆ ಹಿಂಗೆ ಬಂದದಂದ್ರೆ ನೆಕ್ಸ್ಟ್ ಟೈಮ ಈ ಟಾಪಿಕ್ ಮೇಲೆ ಇಂಥ ಪ್ರಶ್ನೆ ಯಾವ ರೀತಿ ಬರ್ಬೋದು ಮತ್ತು ಯಾವ ಪ್ರಶ್ನೆ ಬರ್ಬೋದು ಅಂಥೇಳಿ ಒಂದು ಸ್ವಲ್ಪ ನೀವು ಗೆಸ್ ಮಾಡ್ಕೋಬಹುದು. ಅದೇ ರೀತಿ ಏನಾಗುತ್ತೆ, ಒಂದು ಸ್ವಲ್ಪ ಜನ ಏನಂತೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅಂಥೇಳಿ ಒಂದು ಸ್ವಲ್ಪ ಪ್ರಶ್ನೆಗಳದಾವು. ನೋಡಿರಿ, ಲಾಸ್ಟ್ ಇಯರ್ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಜೆರಾಕ್ಸ್ ಅಂಗಡಿ ಒಳಗೆ ಇಲ್ಲಿಗೆ ಬುಕ್ ಸ್ಟಾಲ್ ಒಳಗೆ ಕೇಳಿರಿ, ಅಲ್ಲಿ ನಿಮ್ಗೆ ಒಂದು ಬುಕ್ ಸಿಗುತ್ತೆ. ಅದನ್ನು ಏನು ಮಾಡಿರಿ, ಡೈಲಿ ಒಂದು 30 ಪ್ರಶ್ನೆ 40 ಪ್ರಶ್ನೆ ಬಿಡಿಸ್ರಿ. ಅದೇ ರೀತಿ ನಿಮಗೆ ಹೊಸ ಪ್ರಶ್ನೆ ಬರ್ತಂದ್ರೆ ಈ ಟಾಪಿಕ್ ನಾನು ಓದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಅದಕ್ಕೆ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಒಳಗೆ ಅದೇ ಪ್ರಶ್ನೆ ಬರಬಹುದು. ಅದಕ್ಕೆ ಏನು ಮಾಡಿರಿ, ಅದೇ ಪ್ರಶ್ನೆನೂ ಬರ್ಬೋದು, ಆ ಪ್ರಶ್ನೆಗಿಂತ ಆ ಟಾಪಿಕ್ ಒಳಗೆ ಬರುವಂಥ ಬೇರೆ ಪ್ರಶ್ನೆನೂ ಬರ್ಬೋದು. ಅರ್ಥ ಮಾಡಿಕೊಂಡು ಫಸ್ಟ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತ ಹೋಗ್ರಿ. ಫಸ್ಟ್ ಏನು ಮಾಡಬೇಕು, ಓದಬೇಕು. ಓದಿದ್ಮೇಲೆ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು. ನೀವು ಸ್ಟಾರ್ಟಿಂಗೇ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತ ಕೂಡಬೇಡ್ರಿ, ಏನೂ ತಿಳಿಯಂಗಿಲ್ಲ. ಫಸ್ಟ್
ನಮಗೆ ನಾಲೆಜ್ ಇರಬೇಕು. ಫಸ್ಟ್ ಏನು ಮಾಡಬೇಕು, ಎಲ್ಲ ಪುಸ್ತಕಗಳನ್ನು ಒಂದು ಸಲಾರೆ ಚೆನ್ನಾಗಿ ಓದಿರಬೇಕು. ನಮ್ಮ GPSTR ಪರೀಕ್ಷೆಯಲ್ಲಿ ನೋಡ್ರಿ, ನಮ್ಮ ಬರವಣಿಗೆಯನ್ನು ಸುಧಾರಿಸಿಕೊಳ್ಳುವುದು ಮತ್ತು ವೇಗವಾಗಿ ಬರೆಯೋದನ್ನು ನಾವು ಕಲಿಬೇಕು. ಇದು ಬಹಳ ಮಹತ್ವವಾದ ಅಂಶ ಆಗ್ತದೆ. ಇದು ಬಹಳ ಮಹತ್ವವಾದ ಪಾಯಿಂಟ್ ಆಗ್ತದೆ. ಯಾಕಂದ್ರೆ GPSTR ಪರೀಕ್ಷೆ ನಾವು ವಿವರಣಾತ್ಮಕ ಬರೆಯೋದಿರ್ತದೆ. ಅದಕ್ಕೇನು ಮಾಡಿರಿ, ನೀವು ಅರ್ಥ ಮಾಡ್ಕೊರಿ, ನಮ್ಮ ಅಕ್ಷರಗಳನ್ನು, ನಮ್ಮ ಬರವಣಿಗೆನ ನಾವು ಬಹಳಷ್ಟು ಸುಧಾರಣೆ ಮಾಡ್ಕೋಬೇಕು. ಮತ್ತು ಏನು ಮಾಡಬೇಕು, ಒಂದು ಸ್ವಲ್ಪ ವೇಗವಾಗಿ ಬರೆಯೋಕೆ ಕಲಿಬೇಕು. ಯಾಕಂದ್ರೆ ಒಂದು ಪ್ರಶ್ನೆ ಬರೋಕೆ 2 ಅಲ್ಲ 3 ನಿಮಿಷ ಅಷ್ಟೇ ಅವಕಾಶ ಇರ್ತದೆ. 3 ಅಥವಾ 2 ನಿಮಿಷ ಅಷ್ಟೇ ಕಾಲಾವಕಾಶ ಇರ್ತದೆ. ಅದರಲ್ಲೇ ನಾವು ಒಂದು ಉತ್ತರ ಬರೀಬೇಕಂದ್ರೆ ಬಹಳ ಕಠಿಣ ಆಗ್ತದೆ. ಅದಕ್ಕೇನು ಮಾಡಬೇಕು, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಬರವಣಿಗೆಯನ್ನು ಸುಧಾರಣೆ ಮಾಡ್ಕೊರಿ ಮತ್ತು ಸ್ಪೀಡಾಗಿ ಬರೆಯೋಕೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಹಿಂಗೆ ಆಗ್ಬೇಕಂದ್ರೆ ನೀವು ಡೈಲಿ ಒಂದು 5-6 ಪ್ರಶ್ನೆಗೆ ಉತ್ತರ ಬರೆಯೋಕೆ ಟ್ರೈ ಮಾಡಿರಿ. ನೋಡಿರಿ, ಈ ಎಲ್ಲ ಅಂಶಗಳನ್ನು ನಿಮ್ಮ ಅಭ್ಯಾಸದೊಳಗೆ ರೂಢಿ ಮಾಡ್ಕೊರಿ. ಬಹಳಷ್ಟು ಸುಧಾರಣೆಗಳಾಗ್ತವೆ, ಬಹಳಷ್ಟು ಬದಲಾವಣೆಗಳಾಗ್ತವೆ ಮತ್ತು ಪರಿವರ್ತನೆ ಕೂಡ ನಾವು ಕಾಣಬಹುದು. ಮತ್ತು ಲಾಸ್ಟ್ ಇದರಲ್ಲಿ ಬರುವುದೇನಪ್ಪ ಅಂದರೆ, ಎಲ್ಲ ಸಿಲೆಬಸ್ ಅರ್ಥ ಮಾಡ್ಕೊಂಡ್ರಿ ಮತ್ತು ಎಲ್ಲ ಪುಸ್ತಕಗಳನ್ನು ಓದಿದ್ರಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರಿ, ನಿಮ್ಮ ಅಕ್ಷರಗಳ, ನಿಮ್ಮ ಬರವಣಿಗೆಗಳನ್ನು ಸುಧಾರಣೆ ಮಾಡ್ಕೊಂಡ್ರಿ. ಲಾಸ್ಟ್ ಬರುವುದೇನಪ್ಪ ಅಂದ್ರೆ, ನೀವು ಓದಿದ್ದನ್ನು ಮತ್ತು ಪುನರಾವರ್ತನೆ ಮಾಡಬೇಕು ಮತ್ತು ರಿವಿಷನ್ ಮಾಡುವುದು ಬಹಳ ಮುಖ್ಯವಾದ ಘಟ್ಟ ಆಗ್ತದೆ. ಈ ಎಲ್ಲ ಅಂಶಗಳು ನಿಮ್ಮ ಸ್ಟಡಿ ಒಳಗೆ ನೀವು ಅಳವಡಿಸ್ಕೊಂಡಿದ್ದೆ ಆದ್ರೆ ನೀವು ಈ ಸಲ GPSTR ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.